ಜ್ಯೋತಿಷ್ಯ ಅಭಿಮಾನಿಗಳಿಗೆ ಸಿಂಹಧ್ವಜ ಚಾನೆಲ್ನ 27ನೇ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯಾವ ಲಗ್ನಕ್ಕೆ ಯಾರು ಒಳ್ಳೆಯ ಫಲ ಕೊಡ್ತಾರೆ ಹಾಗೆ ಯಾವ ಗ್ರಹಗಳು ಕೆಟ್ಟ ಫಲ ಕೊಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ ವೈದಿಕ ಜ್ಯೋತಿಷ್ಯ ತರಗತಿಯಲ್ಲಿ ವಿಡಿಯೋ ಹೆಚ್ಚು ಮುಂದೆ ಹೋಗ್ತಾ ಇರೋ ಹಾಗೆ ಹೊಸ ವಿಷಯಗಳು ಬರ್ತಾ ಹೋಗುತ್ತೆ. ಅದು ವಿಂಶೋತ್ತರಿ ದಶಾ ಪದ್ಧತಿ ಆಗಿರಬಹುದು, ಮಾರಕ ಗ್ರಹ, ಯೋಗಕಾರಕ ಗ್ರಹ ಅಥವಾ ಬಾಧಕ ಗ್ರಹ ಅನ್ನೋ ಕಾನ್ಸೆಪ್ಟ್ ಆಗಿರಬಹುದು. ಹೀಗೆ ಒಂದೊಂದೇ ಸೇರಿಕೊಳ್ತಾ ಹೋಗುತ್ತೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಅರ್ಥ ಮಾಡ್ಕೊಂಡೇ ತಿಳಿಯಬೇಕಾಗತ್ತೆ. ಯಾಕಂದ್ರೆ ಎಲ್ಲವನ್ನ ಕೂಡ ಬಾಯಿಪಾಠ ಮಾಡೋದಕ್ಕಾಗೋದಿಲ್ಲ. ಮೊದಲು ವಿಂಶೋತ್ತರಿ ದಶಾ ಹೇಗೆ ಆರಂಭವಾಗುತ್ತೆ ಅನ್ನೋದನ್ನ ಜಸ್ಟ್ ಬೇಸಿಕ್ ಆಗಿ ಪರಿಚಯ ಮಾಡಿ ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಪೂರ್ತಿಯಾಗಿ ಒಂದು ವಿಡಿಯೋವನ್ನ ಮಾಡಿ ವಿವರಿಸಿ ಹೇಳ್ತೀನಿ. ವಿಂಶೋತ್ತರಿ ದಶಾ ಪದ್ಧತಿ ಅಥವಾ ದಶಾಭುಕ್ತಿಗಳನ್ನ ನಮ್ಮ ಜನ್ಮ ಜಾತಕದಲ್ಲಿ ಚಂದ್ರ ಯಾವ ರಾಶಿಯ ಯಾವ ನಕ್ಷತ್ರದಲ್ಲಿ ಕುಳಿತಿದ್ದಾನೆ ಅನ್ನೋ ಆಧಾರದ ಮೇಲೆ ನಿರ್ಧರಿಸಲಾಗುತ್ತೆ. ಉದಾಹರಣೆಗೆ ನಿಮ್ಮ ಜಾತಕದಲ್ಲಿ ಚಂದ್ರ ಸಿಂಹ ರಾಶಿಯ ಮಖ ನಕ್ಷತ್ರದಲ್ಲಿದ್ದರೆ ನಿಮಗೆ ಮಖ ನಕ್ಷತ್ರದ ಅಧಿಪತಿ ಕೇತುವಿನಿಂದ ಮಹಾದಶ ಆರಂಭವಾಗುತ್ತೆ. ಅದೇ ರೀತಿ ಚಂದ್ರ ವೃಶ್ಚಿಕ ರಾಶಿಯ ಅನುರಾಧ ನಕ್ಷತ್ರದಲ್ಲಿದ್ದರೆ ಅನುರಾಧ ನಕ್ಷತ್ರದ ಅಧಿಪತಿ ಶನಿ ಆಗಿರೋದ್ರಿಂದ ನಿಮ್ಮ ದಶ ಶನಿ ಮಹಾದಶಾದಿಂದ ಪ್ರಾರಂಭ ಆಗುತ್ತೆ. ಚಂದ್ರ ಯಾವ ಡಿಗ್ರಿಯಲ್ಲಿದ್ದಾನೆ ಅಥವಾ ನಕ್ಷತ್ರದ ಯಾವ ಪಾದದಲ್ಲಿದ್ದಾನೆ ಅನ್ನೋದನ್ನ ಗಮನಿಸಿ ಅಂತರ್ದಶ ಅಥವಾ ಭುಕ್ತಿಯನ್ನ ನಿರ್ಧಾರ ಮಾಡಲಾಗುತ್ತೆ. ಇನ್ನು ಈ ದಶಾ ಪದ್ಧತಿಯ ಬಗ್ಗೆ ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಇದು ಒಂದು ಟೈಮ್ ಪೀರಿಯಡ್ ಅಂತ ಹೇಳ್ಬೋದು. ಇಂತಹ ದಿನ ಅಥವಾ ತಿಂಗಳು ಅಥವಾ ವರ್ಷದಿಂದ ಇಂತಹ ದಿನ ತಿಂಗಳು ಅಥವಾ ವರ್ಷದವರೆಗೆ ನಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಸಿಗುತ್ತಾ ಅಥವಾ ಸಮಸ್ಯೆಗಳಿರುತ್ತಾ ಅನ್ನೋದರ ನಿರ್ಧಾರವನ್ನ ಈ ದಶಾ ಪದ್ಧತಿಯನ್ನ ಬಳಸಿ ಕಂಡುಕೊಳ್ಳಲಾಗುತ್ತೆ. ನಿಮಗೆ ಸರಳವಾಗಿ ಸಾಮಾನ್ಯ ಮಾಹಿತಿ ಇದರ ಬಗ್ಗೆ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಈಗ ಮೇಷ ಲಗ್ನದಿಂದ ಮೀನ ಲಗ್ನದವರೆಗೆ ಯಾವ ಲಗ್ನಕ್ಕೆ ಯಾವ ದಶಾ ಉತ್ತಮ ಪಾಸಿಟಿವ್ ಫಲ ಕೊಡುತ್ತೆ ಹಾಗೆ ಯಾವ ದಶಾ ಅಂತ ಫಲಗಳನ್ನು ಕೊಡೋದ್ರಲ್ಲಿ ವಿಫಲವಾಗುತ್ತೆ, ನಮಗೆ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಅಂತ ತಿಳಿಸಿ ಹೇಳ್ತೀನಿ. ನಾನು ವಿವರವಾಗಿ 12 ಲಗ್ನಗಳಿಗೆ ಯಾವುದು ಒಳ್ಳೆ ಫಲ ಕೊಡುತ್ತೆ ಯಾವುದು ಕೊಡಲ್ಲ ಅಂತ ನೇರವಾಗಿ ಹೇಳ್ಬೋದು. ಹಾಗೆ ಹೇಳಿದ್ರೆ ಮತ್ತೆ ನೀವು ಅದನ್ನ ಬಾಯಿಪಾಠ ಮಾಡಿನೇ ನೆನಪಲ್ಲಿ ಇಟ್ಕೋತೀರಾ. ಅದಕ್ಕಿಂತ ಸರಳವಾಗಿ ಅರ್ಥ ಮಾಡ್ಕೊಳ್ಳೋ ಒಂದು ಮಾರ್ಗ ಇದೆ. ಅದೇನು ಅಂತ ವಿವರಿಸಿ ಹೇಳ್ತೀನಿ ನೋಡಿ. ಕುಂಡಲಿಯಲ್ಲಿ ಮೇಷ ಮೊದಲನೇ ಮನೆ ಆದರೆ ಮೀನ ಕೊನೆಯ 12ನೇ ಮನೆ. ಈ 12 ಮನೆಗಳನ್ನ 2 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದ್ದು ಸಮಸಂಖ್ಯೆಗಳ ಗುಂಪು, ಎರಡನೆಯದ್ದು ಬೆಸ ಸಂಖ್ಯೆಗಳ ಗುಂಪು. ಸಮಸಂಖ್ಯೆಗಳ ಗುಂಪಿನಲ್ಲಿ 2, 4, 6, 8, 10, 12 ಈ ರಾಶಿಗಳು ಬರುತ್ತೆ. ಇನ್ನು ಬೆಸ ಸಂಖ್ಯೆಗಳ ಗುಂಪಿನಲ್ಲಿ 1, 3, 5, 7, 9, 11 ಈ ರಾಶಿಗಳು ಅಥವಾ ಲಗ್ನಗಳು ಬರುತ್ತೆ. ಅಂದ್ರೆ ಮೊದಲ ಗುಂಪಿನಲ್ಲಿ ಸಮಸಂಖ್ಯೆಗಳ ಗುಂಪಿನಲ್ಲಿ ವೃಷಭ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಮಕರ, ಮೀನ ರಾಶಿಗಳು ಬರುತ್ತೆ. ಹಾಗೆ ಬೆಸ ಸಂಖ್ಯೆಗಳ ಗುಂಪಿನಲ್ಲಿ ಮೇಷ, ಮಿಥುನ, ಸಿಂಹ, ತುಲಾ, ಧನಸ್ಸು, ಕುಂಭ ರಾಶಿ ಅಥವಾ ಲಗ್ನಗಳು ಬರುತ್ತೆ. ಇದು ಅರ್ಥ ಆಯ್ತಲ್ಲ. ಈಗ ಮೊದಲನೇ ರೂಲ್ಸ್ ನೋಡೋಣ. ಯಾವುದೇ ಲಗ್ನಕ್ಕೆ 1, 5, 9 ಈ 3 ಮನೆಗಳ ಅಧಿಪತಿಗಳ ಮಹಾದಶ ಉತ್ತಮ ಫಲವನ್ನ ಕೊಡುತ್ತೆ. ಇದು ಸಮಸಂಖ್ಯೆಯ ಲಗ್ನಕ್ಕಾಗಿರ್ಬೋದು ಅಥವಾ ಬೆಸ ಸಂಖ್ಯೆಯ ಲಗ್ನಕ್ಕೆ, ಎರಡಕ್ಕೂ ಕೂಡ ಒಂದೇ ರೀತಿ ಇರುತ್ತೆ. ಉದಾಹರಣೆಗೆ ಮೇಷ ಬೆಸ ಸಂಖ್ಯೆಯ ಲಗ್ನ. ಮೇಷ ಲಗ್ನಕ್ಕೆ 1ನೇ ಅಧಿಪತಿ ಕುಜ, 5ನೇ ಮನೆಯ ಅಧಿಪತಿ ಸೂರ್ಯ, 9ನೇ ಮನೆಯ ಅಧಿಪತಿ ಗುರು. ನಿಮಗೆ ಅರ್ಥವಾಗಲಿ ಅಂತ ತ್ರಿಕೋನ ಚಿಹ್ನೆಯನ್ನ ಹಾಕಿದ್ದೀನಿ. ಕೋನ ಸ್ಥಾನಗಳ ಅಧಿಪತಿಯ ದಶ ಒಳ್ಳೆಯ ಫಲ ಕೊಡುತ್ತೆ. ಇವಾಗ ಇನ್ನೊಂದು ಉದಾಹರಣೆ ನೋಡಿ. ಸಮರಾಶಿ ವೃಷಭ ಲಗ್ನಕ್ಕೆ 1, 5, 9 ಈ ಮನೆಯ ಅಧಿಪತಿಗಳು ಇಲ್ಲೂ ಕೂಡ ಉತ್ತಮ ಫಲವನ್ನ ಕೊಡ್ತಾರೆ. ಯಾವುದೇ ಬದಲಾವಣೆ ಮೊದಲನೇ ರೂಲ್ಸ್ನಲ್ಲಿ ಇರೋದಿಲ್ಲ. ವೃಷಭ ರಾಶಿಗೆ 1ನೇ ಮನೆ ಅಧಿಪತಿ ಶುಕ್ರ, ಪಂಚಮ ಅಧಿಪತಿ ಬುಧ, 9ನೇ ಮನೆಯ ಅಧಿಪತಿ ಶನಿ. ಈ 3 ಗ್ರಹಗಳು ಉತ್ತಮ ಅಂದ್ರೆ ಪಾಸಿಟಿವ್ ಫಲವನ್ನ ಕೊಡುತ್ತೆ. ಈಗ 2ನೇ ರೂಲ್ಸ್ ನೋಡೋಣ. ಇದನ್ನ ಗಮನ ಇಟ್ಟು ಅರ್ಥ ಮಾಡ್ಕೊಳ್ಳಿ. ಸಮಸಂಖ್ಯೆಯ ರಾಶಿಗಳಿಗೆ 2 ಮತ್ತು 6ನೇ ಮನೆಯ ಅಧಿಪತಿಯ ದಶ ಕೆಟ್ಟ ಫಲಿತಾಂಶ ಕೊಡೋದಿಲ್ಲ. ನಾವು ಸಾಮಾನ್ಯವಾಗಿ 2ನೇ ಮನೆಯನ್ನ 6ನೇ ಮನೆಯನ್ನ ದುಷ್ಟ ಸ್ಥಾನಕ್ಕೆ ಅಂತ ತಗೋತೀವಿ ಅಲ್ವಾ. ಅದೇ ರೀತಿ ಸಮಸಂಖ್ಯೆಯ ರಾಶಿಗಳಿಗೆ ಈ ಮನೆಯ ದಶಾಧಿಪತಿಗಳ ಒಂದು ಫಲ ಏನಿರುತ್ತೆ ಅದು ಕೆಟ್ಟ ಫಲವನ್ನ ಕೊಡೋದಿಲ್ಲ. ಹಾಗೆ ಅದೇ ರೀತಿನೇ ಬೆಸ ಸಂಖ್ಯೆಯ ರಾಶಿಗಳಿಗೆ 8, 12ನೇ ಮನೆಯ ಅಧಿಪತಿಗಳ ದಶ ಕೆಟ್ಟ ಫಲಿತಾಂಶವನ್ನ ಕೊಡೋದಿಲ್ಲ. ಈ ಮನೆಯ ಅಧಿಪತಿಗಳ ದಶ ಬಂದಾಗ ತಲೆ ಕೆಡಿಸ್ಕೋಬೇಕಾಗಿಲ್ಲ.
ಹಾಗಾದರೆ ಯಾಕೆ ಹೀಗೆ ಅಂತ ನಿಮಗೆ ಅನ್ನಿಸ್ಬೋದು. ಅರ್ಥ ಮಾಡಿಸ್ತೀನಿ, ಅದನ್ನು ಕೂಡ ವಿವರವಾಗಿ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಮೊದಲು ತುಲಾ ಲಗ್ನ ತಗೊಳ್ಳೋಣ. 7ನೇ ಲಗ್ನ ಅಂದರೆ ಇದು ಬೆಸ ಸಂಖ್ಯೆಯ ರಾಶಿ ಆಗುತ್ತೆ, ಅಂದರೆ ಬೆಸ ಸಂಖ್ಯೆಯ ಲಗ್ನ ಆಗುತ್ತೆ. ತುಲಾ ಲಗ್ನಕ್ಕೆ ಅಷ್ಟಮಾಧಿಪತಿ ಶುಕ್ರ ಆಗ್ತಾನೆ. ಈ ಶುಕ್ರನಿಗೆ ತುಲಾ ರಾಶಿ ಕೂಡ ಸ್ವಂತ ಮನೆ ಆಗಿರೋದ್ರಿಂದ ಮೊದಲನೇ ಮನೆ ಒಂದು ತ್ರಿಕೋನ ಸ್ಥಾನ ಆಗುತ್ತಲ್ವಾ. ಹಾಗಾಗಿ ಶುಕ್ರ ದಶೆಯಲ್ಲಿ ಶುಭ ಫಲಿತಾಂಶಗಳೇ ಇರುತ್ತೆ ಹೊರತು ಅಷ್ಟಮಾಧಿಪತಿ ಆಗಿರೋದ್ರಿಂದ ಕೆಟ್ಟ ಫಲಗಳನ್ನು ನಿರೀಕ್ಷೆ ಮಾಡೋ ಹಾಗಿಲ್ಲ. ಇನ್ನು 12ನೇ ಮನೆಯ ಅಧಿಪತಿ ಬುಧ. ಈ ಬುಧ ಕೂಡ ಶುಕ್ರನಿಗೆ ಸ್ನೇಹಿತ. ಜೊತೆಗೆ 9ನೇ ಮನೆ ಮಿಥುನ. ಈ ತ್ರಿಕೋನ ಸ್ಥಾನದ ಅಧಿಪತಿ ಕೂಡ ಬುಧನಿಗೆ ಬಂದಿದೆ. ಹೀಗಾಗಿ 12ನೇ ಮನೆಯ ಅಧಿಪತಿಯ ದಶಾ ಕೂಡ ನೆಗೆಟಿವ್ ಫಲಗಳನ್ನು ಕೊಡೋದಿಲ್ಲ. ಈಗ ನಿಮಗೆ ಇದು ಸರಳವಾಗಿ ಅರ್ಥ ಆಯಿತು ಅಂತ ಅನ್ಕೋತೀನಿ. ಹಾಗೆ ಒಂದು ಸಮಸಂಖ್ಯೆಯ ರಾಶಿಯನ್ನು ತಗೊಳ್ಳೋಣ. ಸಮಸಂಖ್ಯೆಯ ರಾಶಿಗಳಿಗೆ 2 ಮತ್ತು 6ನೇ ಮನೆಯ ದಶಾ ಕೆಟ್ಟ ಫಲಿತಾಂಶ ಕೊಡೋದಿಲ್ಲ. ಹಾಗಾದರೆ ಯಾಕೆ? ವೃಶ್ಚಿಕ ಲಗ್ನಕ್ಕೆ 2ನೇ ಅಧಿಪತಿ ಗುರುವಾಗ್ತಾನೆ. ಗುರುವಿನ ಇನ್ನೊಂದು ಸ್ಥಾನ ಪಂಚಮ ಸ್ಥಾನ ಆಗುತ್ತೆ. ಒಂದು ತ್ರಿಕೋನ ಸ್ಥಾನದಲ್ಲಿರುವ ಗ್ರಹದ ದಶಾ ಯಾವತ್ತೂ ಒಳ್ಳೆ ಫಲ ಕೊಡುತ್ತೆ ಅಂತ ಈಗಲಷ್ಟೇ ಹೇಳಿದೆ. ಈ 2ನೇ ಮನೆಯನ್ನು ಬಾಧಕ ಸ್ಥಾನ ಅಂತ ಕೂಡ ಕರೆಯಲಾಗುತ್ತೆ. ಅದು ಯಾಕೆ ಅಂತ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳ್ಕೊಳ್ತಾ ಹೋಗ್ತೀರಾ. 2ನೇ ಮನೆ ಅಧಿಪತಿಯ ದಶಾದಲ್ಲಿ ಯಾಕೆ ಕೆಟ್ಟ ಫಲಗಳಿರಬೇಕು ಬಾಕಿ ಲಗ್ನಗಳಿಗೆ ಅಂತ, ಆ ರೀತಿಯಾಗಿ ಇರಬೇಕು ಅಂತ ಶಾಸ್ತ್ರ ಯಾಕೆ ಹೇಳುತ್ತೆ, ಯಾವುದು ಬಾಧಕ ಸ್ಥಾನ, ಯಾವುದು ಬಾಧಕಾಧಿಪತಿ ಯಾರು, ಇದೆಲ್ಲವನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ. ಹೀಗೆ ಬಾಧಕ ಸ್ಥಾನ ಆದರೂ ಸಮಸಂಖ್ಯೆಯ ಲಗ್ನಕ್ಕೆ ಈ ಮನೆಯ ದಶಾ ಕೆಟ್ಟ ಫಲವನ್ನು ಕೊಡೋದಿಲ್ಲ. ಇನ್ನು 6ನೇ ಮನೆ ವೃಶ್ಚಿಕ ರಾಶಿಗೆ ಮೇಷ ಆಗುತ್ತೆ. ಈ 2 ಮನೆಗಳ ಅಧಿಪತಿ ಕುಜಾನೇ ಆಗಿರೋದ್ರಿಂದ ಮೊದಲನೇ ಮನೆಯ ತ್ರಿಕೋನ ಸ್ಥಾನ ಆಗೋ ಕಾರಣ ಶುಭ ಫಲಿತಾಂಶವನ್ನೇ ಕೊಡುತ್ತೆ ಅಂತ ನೆನಪಲ್ಲಿಟ್ಕೊಳ್ಳಿ. ನಿಮಗೆ ಸಿಂಪಲ್ ಆಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲ ಲಗ್ನಕ್ಕೂ ಈ ರೀತಿಯಾಗಿ ಅಪ್ಲೈ ಮಾಡಿ ನೋಡಿ, ನಿಮಗೆ ಅರ್ಥವಾಗುತ್ತೆ. ಈಗ ನಿಮಗೆ ನೋಟ್ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗಲಿ ಅನ್ನೋ ಕಾರಣಕ್ಕೆ ಒಂದೊಂದೇ ಲಗ್ನಕ್ಕೆ ಯಾವ ಯಾವ ಗ್ರಹಗಳ ದಶಾ ಒಳ್ಳೆಯದನ್ನು ಮಾಡುತ್ತೆ, ಹಾಗೆ ಯಾವ ಗ್ರಹಗಳ ದಶಾ ನೆಗೆಟಿವ್ ಪ್ರಭಾವವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಅದನ್ನು ನೋಟ್ ಮಾಡ್ಕೋಬಹುದು. ಮೊದಲು ಮೇಷಲಗ್ನ. ಕುಜ, ಸೂರ್ಯ, ಚಂದ್ರ, ಗುರು ಈ ದಶಾಗಳು ಒಳ್ಳೆಯ ಫಲವನ್ನು ಕೊಡುತ್ತೆ. ಬುಧ, ಶುಕ್ರ ಗ್ರಹದ ದಶಾಗಳು ನೆಗೆಟಿವ್ ಫಲವನ್ನು ಕೊಡುತ್ತೆ. ಶನಿ ದಶಾ ಸಾಧಾರಣ ಫಲವನ್ನು ಕೊಡುತ್ತೆ. ರಾಹುಕೇತುಗಳ ಫಲವನ್ನು ಅವುಗಳು ಯಾವ ಮನೆಯಲ್ಲಿರುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡಬೇಕಾಗತ್ತೆ. ಅದನ್ನು ಇಲ್ಲಿ ಹೇಳ್ತಾ ಇಲ್ಲ. ಗಮನದಲ್ಲಿರಲಿ, ಈ ವಿಡಿಯೋದಲ್ಲಿ ಹೇಳಲಾಗಿರೋ ಎಲ್ಲ ಅಂಶಗಳು ಕೇವಲ ಸಾಧಾರಣ ಬೇಸಿಕ್ ಸೂತ್ರಗಳು ಮಾತ್ರ. ನಿಖರ ಫಲಗಳನ್ನು ಜಾತಕದಲ್ಲಿ ಆಯಾ ಗ್ರಹಗಳ ಸ್ಥಿತಿಗತಿಯನ್ನು ನೋಡಿ ನಿರ್ಧರಿಸಬೇಕಾಗತ್ತೆ. ಇದೇ ಅಂತಿಮ ಫಲಿತಾಂಶ ಅಲ್ಲ, ಇದನ್ನು ನೆನಪಲ್ಲಿಟ್ಕೊಳ್ಳಿ. ಇನ್ನು ವೃಷಭ ಲಗ್ನಕ್ಕೆ ಶುಕ್ರ, ಬುಧ, ಶನಿ ಈ 3 ಗ್ರಹಗಳ ದಶಾ ಒಳ್ಳೆಯ ಫಲವನ್ನು ಕೊಡುತ್ತೆ. ಕುಜ, ಗುರು, ಚಂದ್ರ, ಸೂರ್ಯ ಈ ಗ್ರಹದ ದಶಾ ನೆಗೆಟಿವ್ ಫಲವನ್ನು ಕೊಡುತ್ತೆ. ಗುರು ಮತ್ತು ಚಂದ್ರ ಒಳ್ಳೆಯ ಸ್ಥಾನದಲ್ಲಿದ್ದರೆ ಅಂತಹ ಸಮಸ್ಯೆಗಳು ಎದುರಾಗೋದಿಲ್ಲ ಅಂತಾನೆ ಹೇಳ್ಬೋದು. ರಾಹುಕೇತುಗಳ ದಶಾ ಕೂಡ ಈ ಲಗ್ನಕ್ಕೆ ಹೆಚ್ಚಾಗಿ ಶುಭ ಫಲಿತಾಂಶಗಳನ್ನೇ ಕೊಡೋ ಸಾಧ್ಯತೆ ಇರುತ್ತೆ. ಮೊದಲು ಹೇಳಿದ ಹಾಗೆ ಅವು ಯಾವ ಸ್ಥಾನದಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಮಿಥುನ ಲಗ್ನಕ್ಕೆ ಬುಧ, ಶುಕ್ರ, ಶನಿ ಗ್ರಹಗಳ ದಶಾ ಉತ್ತಮ ಫಲ ಕೊಡುತ್ತೆ. ಕುಜ, ಗುರು, ಚಂದ್ರ ಗ್ರಹ ದಶಾ ನೆಗೆಟಿವ್ ಫಲವನ್ನು ಕೊಡುತ್ತೆ. ಇಲ್ಲಿ ಸೂರ್ಯ ಮಿಶ್ರಮ ಫಲವನ್ನು ಕೊಡ್ತಾನೆ. ಯಾಕೆ ಅಂದರೆ ಮಿಥುನ ಲಗ್ನದ ಅಧಿಪತಿ ಬುಧನಿಗೆ ಸೂರ್ಯ ಸ್ನೇಹಿತನಾಗೋ ಕಾರಣ. ಇನ್ನು ಕರ್ಕಾಟಕ ಲಗ್ನಕ್ಕೆ ಚಂದ್ರ, ಕುಜ, ಗುರು, ಸೂರ್ಯ ಪಾಸಿಟಿವ್ ಫಲವನ್ನು ಕೊಡುತ್ತೆ. ಬುಧ, ಶುಕ್ರ, ಶನಿ ನೆಗೆಟಿವ್ ಫಲವನ್ನು ಕೊಡುತ್ತೆ. ಇಲ್ಲೂ ಕೂಡ ಅಷ್ಟೇ, ಸೂರ್ಯ ಯಾವ ಮನೆಯಲ್ಲಿ ಪ್ಲೇಸ್ ಆಗಿದ್ದಾನೆ ಅನ್ನೋದು ಮುಖ್ಯವಾಗುತ್ತೆ. ಇನ್ನು ಸಿಂಹ ಲಗ್ನಕ್ಕೆ ಸೂರ್ಯ, ಕುಜ, ಗುರು, ಚಂದ್ರ ಈ 4 ಗ್ರಹಗಳು ಒಳ್ಳೆಯ ಫಲವನ್ನು ಕೊಡುತ್ತೆ. ಚಂದ್ರ ಯಾಕೆ ವ್ಯಯಾಧಿಪತಿ ಅಲ್ವಾ ಅಂತ ಅನ್ನಿಸ್ಬೋದು, ಆದರೆ ಸಿಂಹ ರಾಶಿ 5ನೇ ಮನೆ ಬೆಸ ಸಂಖ್ಯೆಯ ಲಗ್ನ ಆಗಿರೋದ್ರಿಂದ 8 ಮತ್ತು 12ನೇ ಮನೆಯ ಅಧಿಪತಿಗಳ ದಶಾ ಕೆಟ್ಟ ಫಲವನ್ನು ಕೊಡೋದಿಲ್ಲ. ಹಾಗೆ ಸೂರ್ಯ, ಚಂದ್ರ ಇಬ್ಬರು ಕೂಡ ಸ್ನೇಹಿತರಾಗಿರೋ ಕಾರಣ ಈ ದಶಾ ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ. ಇನ್ನು ಶುಕ್ರ, ಶನಿ ಗ್ರಹಗಳ ದಶಾ ನೆಗೆಟಿವ್ ಆಗಿರುತ್ತೆ. ಬುಧ ದಶಾ ಸಾಧಾರಣವಾಗಿರುತ್ತೆ. ಮೊದಲು ಹೇಳಿದ ಹಾಗೆ ಸಿಂಹ ಲಗ್ನಕ್ಕೆ ಬುಧ ಇಲ್ಲಿ ಸ್ನೇಹಿತ ಕೂಡ ಆಗ್ತಾನೆ. ಇನ್ನು ಕನ್ಯಾ ಲಗ್ನಕ್ಕೆ ಬುಧ, ಶುಕ್ರ, ಶನಿ ಉತ್ತಮ ಫಲವನ್ನು ಕೊಟ್ಟರೆ ಕುಜ, ಗುರು, ಚಂದ್ರ ದಶಾಗಳು ನೆಗೆಟಿವ್ ಫಲವನ್ನು ಕೊಡುತ್ತೆ. ಸೂರ್ಯ ಸಾಧಾರಣವಾಗಿರುತ್ತೆ. ಯಾಕೆ ಅದೇ ಕೂಡ ಹೇಳದ್ನಲ್ವ, ಸೂರ್ಯನಿಗೆ ವ್ಯಯಾಧಿಪತ್ಯ ದೋಷ ಕೂಡ ಇಲ್ಲ. ಹಾಗೆ ಕನ್ಯಾ ಲಗ್ನಕ್ಕೆ ಸೂರ್ಯ ಇಲ್ಲಿ ಸ್ನೇಹಿತನಾಗ್ತಾನೆ, ಬುಧನಿಗೆ ಸೂರ್ಯ ಸ್ನೇಹಿತನಾಗ್ತಾನೆ. ಇನ್ನು ತುಲಾ ಲಗ್ನಕ್ಕೆ ಶುಕ್ರ, ಶನಿ, ಬುಧ ಉತ್ತಮ ಫಲವನ್ನು ಕೊಟ್ಟರೆ ಕುಜ, ಗುರು, ಸೂರ್ಯ ದಶಾಗಳು ನೆಗೆಟಿವ್ ಫಲವನ್ನು ಕೊಡೋ ಸಾಧ್ಯತೆ ಇರುತ್ತೆ. ಚಂದ್ರ ಸಾಧಾರಣ ಫಲವನ್ನು ಕೊಡ್ತಾನೆ.
ಇನ್ನು ವೃಶ್ಚಿಕ ಲಗ್ನಕ್ಕೆ ಕುಜ ಗುರು ಚಂದ್ರ ಉತ್ತಮ ಫಲವನ್ನು ಕೊಟ್ಟರೆ ಶುಕ್ರ ಬುಧ ನೆಗೆಟಿವ್ ಫಲವನ್ನು ಕೊಡ್ತಾರೆ. ಹಾಗೆ ಸೂರ್ಯ ಮತ್ತು ಶನಿ ಮಧ್ಯಮ ಫಲ ಅಂದರೆ ಸಾಧಾರಣ ಫಲ ಇರುತ್ತೆ. ಇನ್ನು ಧನಸ್ಸು ಲಗ್ನಕ್ಕೆ ಗುರು ಕುಜ ಸೂರ್ಯ ಉತ್ತಮ ಫಲವನ್ನು ಕೊಟ್ಟರೆ ಶುಕ್ರ ಶನಿ ಬುಧ ನೆಗೆಟಿವ್ ಫಲವನ್ನು ಕೊಡ್ತಾರೆ. ಚಂದ್ರ ದಶದಲ್ಲಿ ಸಾಧಾರಣ ಫಲವನ್ನು ನಿರೀಕ್ಷೆ ಮಾಡಬಹುದು. ಇನ್ನು ಮಕರ ಲಗ್ನಕ್ಕೆ ಶನಿ ಶುಕ್ರ ಬುಧ ದಶಗಳು ಉತ್ತಮ ಫಲವನ್ನು ಕೊಡುತ್ತೆ. ಗುರು ಕುಜ ಸೂರ್ಯ ದಶಗಳು ನೆಗೆಟಿವ್ ಫಲವನ್ನು ಹಾಗೆ ಚಂದ್ರ ಸಾಧಾರಣ ಫಲವನ್ನು ಕೊಡುತ್ತೆ. ಕುಂಭ ಲಗ್ನಕ್ಕೆ ಶನಿ ಶುಕ್ರ ಬುಧ ಉತ್ತಮ ಫಲವನ್ನು ಕೊಟ್ಟರೆ ಗುರು ಕುಜ ಚಂದ್ರ ನೆಗೆಟಿವ್ ಫಲವನ್ನು ಕೊಡುತ್ತೆ. ಸೂರ್ಯ ದಶ ಸಾಧಾರಣ ಫಲವನ್ನು ಕೊಡುತ್ತೆ. ಇನ್ನು ಮೀನ ಲಗ್ನಕ್ಕೆ ಗುರು ಕುಜ ಚಂದ್ರ ಉತ್ತಮ ಫಲವನ್ನು ಕೊಟ್ಟರೆ ಬುಧ ಶುಕ್ರ ಶನಿ ದಶಗಳು ನೆಗೆಟಿವ್ ಫಲವನ್ನು ಕೊಡೋ ಸಾಧ್ಯತೆ ಇರುತ್ತೆ. ಹಾಗೆ ಸೂರ್ಯ ಸಾಧಾರಣ ಫಲವನ್ನು ಕೊಡ್ತಾನೆ. ಇದೆಲ್ಲ ಬೇಸಿಕ್ ಅಂಶ ಮಾತ್ರ. ಜಾತಕದ ಯಾವ ಯಾವ ಮನೆಯಲ್ಲಿ ಈ ಗ್ರಹಗಳು ಕುಳಿತಿದ್ದಾವೆ ಅನ್ನೋದರ ಆಧಾರದ ಮೇಲೆ ಇವೆಲ್ಲ ಬದಲಾಗುತ್ತೆ ಅನ್ನೋದನ್ನ ಮತ್ತೆ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋದ ವಿಶೇಷ ಮಾಹಿತಿ. ಈ ವಿಷಯದ ಬಗ್ಗೆ ಯಾವುದೇ ಅನುಮಾನ ಇದ್ರೂ ಕೂಡ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಕನ್ಸಲ್ಟೇಷನ್ಗಾಗಿ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಸಂಖ್ಯೆಗೆ ಕರೆ ಮಾಡಿ ನೀವು ನೇರವಾಗಿ ನನ್ನನ್ನು ಸಂಪರ್ಕ ಮಾಡಬಹುದು. ಧನ್ಯವಾದಗಳು. ಜೈ ಶ್ರೀರಾಮ್.